ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದ ಎಫೆಕ್ಟ್ನಿಂದ ರಾಜ್ಯದ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ ಅನ್ನುವಂತ ವದಂತಿ ಹಬ್ಬಿದೆ. ಇಂಧನ ಕೊರತೆ ಬಗ್ಗೆ ವಿದ್ಯಾಕಾಶಿ ಧಾರವಾಡದಲ್ಲಿ ಇಂಧನ ಪೂರೈಕೆ ಕೊರತೆ ಇಲ್ಲ, ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ಇಲ್ಲವೇ ಇಲ್ಲ. ಧಾರವಾಡದ ಯಾವ ಪೆಟ್ರೋಲ್ ಬಂಕ್ಗಳು ಕೂಡ ಬಂದ್ ಆಗಿಲ್ಲ. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಅಂತ ತಿಳಿದು ಬಂದಿದೆ. ಈ ಬಗ್ಗೆ ಧಾರವಾಡದ ನಮ್ಮ ಪ್ರತಿನಿಧಿ ಪ್ರಶಾಂತ್ ದಿನ್ನಿ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದ ಪರಿಣಾಮವಾಗಿ ಪೆಟ್ರೋಲ್ ದರ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು ಮತ್ತು ಈಗ ನಾವಿಲ್ಲಿ ಧಾರವಾಡದಲ್ಲಿ ರಾಜ್ ನ್ಯೂಸ್ ರಿಯಾಲಿಟಿ ಚೆಕ್ಗೋಸ್ಕರ PDB ಇಳಿದಿರ್ತಕ್ಕಂಥದ್ದು ಗ್ರಾಹಕರನ್ನ ಮಾತಾಡ್ತಾ ಹೋಗೋಣ. ಈ ಪೆಟ್ರೋಲ್ ದರ ಇದು ಜಾಸ್ತಿ ಆಗಿದೆಯೋ, ಇದು ರೆಗ್ಯುಲರ್ ಆಗಿದೆಯೋ ಅಥವಾ ಪೆಟ್ರೋಲ್ ಮಾಲೀಕರು ಏನೋ ದರವನ್ನ ಜಾಸ್ತಿ ಎಲ್ಲ ಗ್ರಾಹಕರನ್ನ ಮಾತಾಡ್ತೀವಿ. ಸರ್, ಈಗ ಪೆಟ್ರೋಲ್ ದರ ಏನು ಜಾಸ್ತಿ ಇದೆ? ಪೆಟ್ರೋಲ್ ದರ ಜಾಸ್ತಿ ಇದೆಯಾ ನೀವು ಹಾಗೆ ಇದೆ? ಹಾಗೆ ಪೆಟ್ರೋಲ್ ಬಂಕ್ ಮಾಲೀಕರು ಏನಾದ್ರು ಮಾತ್ರ ತೊಂದ್ರೆ ಇಲ್ಲ, ಎಲ್ಲ ಅನುಕೂಲ ಇದೆ. ಪೆಟ್ರೋಲ್ ಸಮಸ್ಯೆ ಇಲ್ಲ, ಏನ್ ಸಮಸ್ಯೆ ಇಲ್ಲ, ದರದ ಬಗ್ಗೆ ಏನು ಸಮಸ್ಯೆ ಇಲ್ಲ. ಏನ್ ಸಮಸ್ಯೆ ಇಲ್ಲ. ಈಗ ಇನ್ನೊಬ್ಬ ಗ್ರಾಹಕನ ಮಾತಾಡ್ತಾ ಹೋಗೋಣ. ಪೆಟ್ರೋಲ್ ದರ ಈಗ ಜಾಸ್ತಿ ಆಗಿದೆ ಇಲ್ಲ? ಪೆಟ್ರೋಲ್ ಮಾಲೀಕರು ಬಂಕ್ ಮಾಲೀಕರು ಏನಾದ್ರು ದರ ಜಾಸ್ತಿ ಅಂತ ತೋಳ್ಕೊಂತ ಏನ್ ಮಾಡಿಲ್ಲ, ಎಲ್ಲೂ ಮಾಡಿಲ್ಲ. ಸಮರ್ಪವಾಗಿ ಪೆಟ್ರೋಲ್ ಸಿಗ್ತಾ ಇದೆ ಮತ್ತು ದರವನ್ನು ಕೂಡ ಅಷ್ಟೇ ಇದೆ, ರೆಗ್ಯುಲರ್ ಆಗಿದೆ. ಇನ್ನೊಬ್ಬ ಗ್ರಾಹಕರು ಕೂಡ ಪೆಟ್ರೋಲ್ ಆಗಿ ಪೆಟ್ರೋಲ್ ಸಮರ್ಪವಾಗಿ ಪೆಟ್ರೋಲ್ ಇದೆ. ಈಗ ಪೆಟ್ರೋಲ್ ನಿಮ್ಗೆ ರೆಗ್ಯುಲರ್ ಸಿಗ್ತಾ ಇದೆಯಾ ಅಥವಾ ಏನು ಪೆಟ್ರೋಲ್ ಬಂಕ್ ಮಾಲೀಕರು ಜಾಸ್ತಿ ರೇಟ್ ಅನ್ನ ತಗೋತಾರಂತ ಅದೇನಾ? ಇಲ್ಲ ಸರ್, ರೆಗ್ಯುಲರ್ ಆಗಿ ಮೊದಲ ಎಷ್ಟು ರೇಟ್ ಇದೆಯೋ ಅದೇ ಸರ್. 2-3 ವರ್ಷದಿಂದ ಬಹಳ ರೇಟ್ ಈಗೆಲ್ಲ ಕ್ಲಿಯರ್ ಆಗಿ ಹೋಗ್ತಾ ಇತ್ತು. ಈಗೆಲ್ಲ ನಿಂತ್ಬಿಟ್ಟು ಈಗ ಮೊದಲು ಯಾವ ತರ ಇತ್ತು ಅದೇ ತರ ನಡೀತಾ ಇದೆ. ಬನ್ನಿ ಮತ್ತೊಂದು ಗ್ರಾಹಕ ನಾನೀಗ ಇನ್ನೊಬ್ಬ ದರ ಏನು ಜಾಸ್ತಿ ಆಗಿದೆ ರೆಗ್ಯುಲರ್ ಆಗಿದೆ? ಏನ್ ಪೆಟ್ರೋಲ್ ಬಂಕ್ ಮಾಲೀಕರು ಏನಾದ್ರು ಜಾಸ್ತಿ ಏನಾದ್ರು ರೆಗ್ಯುಲರ್ ಆಗಿದೆ ಪೆಟ್ರೋಲ್ ಸಿಗ್ತಾ ಇದೆ? ಇಷ್ಟು ರಾಜ್ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಗ್ರಾಹಕರು ಹೇಳ್ತಕ್ಕಂಥದ್ದು ಪೆಟ್ರೋಲ್ ರೇಟ್ ಏನು ಸಮಸ್ಯೆ ಆಗಿಲ್ಲ, ರೆಗ್ಯುಲರ್ ಆಗಿನೇ ಇದೆ ಮತ್ತು ಪೆಟ್ರೋಲ್ ಬಂಕ್ ನ ಮಾಲೀಕರು ಕೂಡ ಯಾವುದೇ ಜಾಸ್ತಿ ದರವನ್ನು ತಗೋತಲ್ಲ ಅಂತ ಹೇಳಿ ಗ್ರಾಹಕರು ಹೇಳ್ತಕ್ಕಂಥದ್ದು. ಇದಾಗಿತ್ತು ರಾಜ್ ನ್ಯೂಸ್ ರಿಯಾಲಿಟಿ ಚೆಕ್. ಧಾರವಾಡದಿಂದ ಪ್ರಶಾಂತ್ ದಿನಿ, ರಾಜ್ ನ್ಯೂಸ್.